ನಮಸ್ತೆ. ರಾಣಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡಿ. ಪ್ರಿನ್ಸಿಪಲ್ ರಾಣಿ ಮತ್ತು ಚಂದುಗೆ ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆಗ ರಾಣಿ, ಸರ್ ನೀವು ಕ್ಷಮಿಸಲೇಬೇಕು ಸರ್, ಅರಿಯದೆ ಮಾಡಿದ ಮಕ್ಕಳ ತಪ್ಪನ್ನು ಕ್ಷಮಿಸಬೇಕು ಅಂತ ಒಂದು ಗೋಡೆ ಮೇಲೆ ಬರೆದಿದೆ, ನಿಮ್ಮ ಸ್ಕೂಲ್ ಗೋಡೆ ಮೇಲೆ ಬರೆದಿದೆ. ಅಂದಮೇಲೆ ನೀವು ನನ್ನನ್ನು ಕ್ಷಮಿಸಬೇಕು ಅಲ್ವಾ ಸರ್? ಹಾಗೆ ನನಗೆ ಇನ್ನೊಂದು ಡೌಟು ಸರ್, ದೇವರು ಯಾವಾಗಾದರೂ ತಪ್ಪು ಮಾಡ್ತಾನ ಅಂತ ಕೇಳ್ತಾಳೆ. ಅದಕ್ಕೆ ಪ್ರಿನ್ಸಿಪಲ್, ವಾಟ್ ನಾನ್ ಸೆನ್ಸ್, ದೇವರು ತಪ್ಪು ಮಾಡೋದಾ ಅಂತ ಹೇಳಿದಾಗ, ತಪ್ಪು ಮಾಡಲ್ಲ ಅಲ್ವಾ ಸರ್? ಅಂದಮೇಲೆ ದೇವರು ಮಕ್ಕಳಿಗೆ ಸಮಾಧ ಅಂತ ಹೇಳ್ತಾರೆ, ಅಂದರೆ ಮಕ್ಕಳು ದೇವರಿಗೆ ಸಮಾನ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಸ್ಕೂಲ್ ಗೋಡೆ ಮೇಲೆ ಬರೆದಿದೆ ಅಂದಮೇಲೆ ದೇವರು ತಪ್ಪು ಮಾಡಲ್ಲ, ಅಂದಮೇಲೆ ನಾವು ತಪ್ಪು ಮಾಡಿಲ್ಲ ಅಂತ ಅಲ್ವಾ ಸರ್? ಏನೋ ಗೊತ್ತಿಲ್ಲದೆ ಮಾಡಿರೋ ಅಂಥ ತಪ್ಪನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಸರ್ ಅಂತ ಕೇಳ್ಕೊತಾಳೆ. ಆಗ ಅಲ್ಲಿದ್ದ ಟೀಚರ್ ಕೂಡ, ಹೋಗಲಿ ಮಕ್ಕಳಲ್ವಾ, ಕ್ಷಮಿಸ್ಬಿಡಿ ಸರ್ ಅಂತ ಕೇಳ್ತಾರೆ. ಆದರೆ ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ, ಈ ಅತಿಯಾದ ಬುದ್ಧಿವಂತಿಕೆಯಿಂದನೇ ಇವತ್ತು ನೀವು ಕಾಂಪೌಂಡ್ ಹಾರಿದಿರೋದು, ಅಂದಮೇಲೆ ಸಾಧ್ಯನೇ ಇಲ್ಲ ನಿಮ್ಮನ್ನು ಕ್ಷಮಿಸೋದಕ್ಕೆ. ಇಂಥ ಮಕ್ಕಳು ನಮ್ಮ ಸ್ಕೂಲ್ಗೆ ಬೇಕಾಗಿಲ್ಲ, TC ಕೊಟ್ಟು ಕಳಿಸ್ರಿ ಅಂತ ಹೇಳ್ತಾರೆ. ಅಷ್ಟರೊಳಗಡೆ ಹಿಂದೆ ಚಂದು ಅವರಪ್ಪ ಬಂದು ನಿಂತಿರ್ತಾರೆ. ಅವ್ರ ಮಾತನ್ನು ಕೇಳಿಸ್ಕೊಂಡು ತುಂಬಾ ಭಯದಿಂದ ಪ್ರಿನ್ಸಿಪಲ್ ಮುಂದೆ ಬಂದು, ಅಯ್ಯೋ ದಯವಿಟ್ಟು ಬೇಡಿ ಸರ್, TC ಮಾತ್ರ ಕೊಡಬೇಡಿ ಸರ್, ಬೇರೆ ಎಲ್ಲೂ ಅವನಿಗೆ ಸೀಟ್ ಸಿಗೋದಿಲ್ಲ ಸರ್, ಇಂಥ ಒಳ್ಳೆ ಸ್ಕೂಲಿಂದನೇ ಅವನ್ನ ಹೊರಗಾಕಿದ್ದಾರೆ, ಅಂದಮೇಲೆ ಬೇರೆ ಇನ್ಯಾವ ಸ್ಕೂಲಲ್ಲೂ ಅವನನ್ನು ಸೇರಿಸ್ಕೊಡಲ್ಲ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಇನ್ಯಾವತ್ತೂ ಈ ಥರ ಆಗದೆ ಇರೋ ಥರ ನಾನು ನೋಡ್ಕೊತೀನಿ ಸರ್, ನಾನು ರೆಸ್ಪಾನ್ಸಿಬಿಲಿಟಿ ತೊಗೊತೀನಿ ಸರ್ ಅಂತ ಹೇಳಿದಾಗ, ಅವರು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದಲ್ಲ, ತೊಗೊಳ್ಳೇಬೇಕು. ಯಾಕೆ ಅಂದರೆ ಅಪ್ಪ ಅಮ್ಮ ಸರಿ ಇದ್ದರೆ ಮಕ್ಕಳು ಸರಿ ಇರ್ತಾರೆ. ಸುಮ್ಮನೆ ಮಕ್ಕಳಿಗೆ ಫೀಸ್ ಕಟ್ಬಿಟ್ಟು ಯೂನಿಫಾರ್ಮ್ ಹಾಕ್ಬಿಟ್ಟು ಸ್ಕೂಲಿಗೆ ಕಳಿಸೋದಲ್ಲ ರೀ ಅವರ ಜವಾಬ್ದಾರಿ. ಅಂತ ಅಂದರೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಳೋದು ಪೇರೆಂಟ್ಸ್ ಕರ್ತವ್ಯ. ಅಂದಮೇಲೆ ಅದನ್ನು ನೀವು ಜವಾಬ್ದಾರಿ ತೊಗೊಳ್ಳೇಬೇಕು. ನೀವು ನಿಮ್ಮ ಮಗನಿಗೆ ಒಳ್ಳೆ ಸಂಸ್ಕಾರನ ಕಲಿಸ್ಲೇಬೇಕು. ಇಂಥ ಮಕ್ಕಳು ನಮ್ಮ ಸ್ಕೂಲಿಗೆ ಬೇಕಾಗಿಲ್ಲ, TC ಕೊಟ್ಟು ಕಳಿಸ್ರಿ ಅಂತ ಮತ್ತೆ ಹೇಳ್ತಾರೆ. ಆಗ ಚಂದು ಅವರಪ್ಪ, ದಯವಿಟ್ಟು ಬೇಡಿ ಸರ್, ದಯವಿಟ್ಟು ಬೇಡಿ, ನನ್ನ ಮಗನ ಭವಿಷ್ಯದ ಪ್ರಶ್ನೆ ಸರ್, ಇನ್ನೊಂದು ಸಲ ಈ ಥರ ಆಗದೆ ಇರೋ ಥರ ನಾನು ನೋಡ್ಕೊತೀನಿ ಸರ್, ದಯವಿಟ್ಟು ಕ್ಷಮಿಸಿ ಸರ್ ಅಂತ ಮತ್ತೆ ಬೇಡ್ಕೊತಾರೆ. ಆಗ ಅಲ್ಲಿದ್ದ ಟೀಚರ್ ಕೂಡ, ಹೌದು ಸರ್, ಇನ್ಯಾವತ್ತೂ ಈ ಥರ ಆಗದೆ ಇರೋ ಥರ ನಾನು ನೋಡ್ಕೊತೀರಿ ಸರ್, ಯಾಕೆ ಅಂದರೆ ಚಂದು ತುಂಬಾ ಒಳ್ಳೆ ಹುಡುಗ, ಈ ಥರ ಇನ್ನೊಂದು ಸಲ ಆಗಲ್ಲ ಸರ್ ಅಂತ ಹೇಳಿದಾಗ ಪ್ರಿನ್ಸಿಪಲ್, ಸರಿ ಆಯಿತು, ದಿಸ್ ಇಸ್ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್, ಇನ್ಯಾವತ್ತೂ ಈ ಥರ ತಪ್ಪುಗಳು ಆಗಬಾರ್ದು, ಈ ನಿಮ್ಮ ಮಕ್ಕಳಿಂದ ಬೇರೆ ಮಕ್ಕಳು ರೆಪ್ಯುಟೇಷನ್ ಹಾಳಾಗಬಾರ್ದು. ನಮ್ಮ ಸ್ಕೂಲ್ ಮರ್ಯಾದೆ ಏನು ಆಗ್ತಾ ಇರಲಿಲ್ಲ, ಇವತ್ತೇನೋ ಏನೂ ಆಗಿಲ್ಲ ಸರಿ, ಆದರೆ ಮುಂದೆ ಈಗ ಸೆಕ್ಯೂರಿಟಿ ನಮಗೆ ಫೋನ್ ಮಾಡಿದ ಸರಿ, ಆದರೆ ಪೊಲೀಸಿಗೆ ಫೋನ್ ಮಾಡಿದರೆ ನಾವಿವತ್ತು ಇವ್ರ ಪರವಾಗಿ ಪೊಲೀಸ್ ಸ್ಟೇಷನಲ್ಲಿ ಇರಬೇಕಾಗಿತ್ತು, ಗೊತ್ತಾ ನಿಮಗೆ? ಎಂದಮೇಲೆ ಈ ತಪ್ಪಿಗೆ ಕ್ಷಮೆನೇ ಇಲ್ಲ, ಇವತ್ತೇ ಲಾಸ್ಟ್, ಇನ್ನೊಂದು ಸಲ ಈ ತಪ್ಪು ನಡಿಬಾರ್ದು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅದಾದಮೇಲೆ ಚಂದು ಅವರಪ್ಪ ಟೀಚರ್ ಮುಂದೆ ಬಂದು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದಾಗ, ರಾಣಿ ಕೂಡ, ಪುಷ್ಪ ಮೇಡಮ್ ನಮ್ಮ ಬಗ್ಗೆ ವಹಿಸಿ ಮಾತಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಆವಾಗ ಚಂದು ಅವರಪ್ಪನಿಗೆ ತುಂಬಾ ಕೋಪ ಬಂದು, ಬನ್ನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಎದ್ದ ರೂಮ್ ಹತ್ರಕ್ಕೆ ಜೈಲ್ ವಾರ್ಡನ್ ಅಲ್ಲಿಗೆ ಬರ್ತಾರೆ. ಆಗ ಕಾವೇರಿ ಮೇಡಮ್ ಅಂತ ಅಲ್ಲಿಗೆ ಓಡಿ ಬರ್ತಾಳೆ. ಏನು ಕಾವೇರಿ, ಇವತ್ತು ನಾನು ಬಂದಿದ್ದನ್ನು ನೋಡಿ ಇಷ್ಟೊಂದು ಮೇಡಮ್ ಅಂತ ಶೈನ್ ಆಗ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ, ಮೇಡಮ್ ನಾನು ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳಿದಾಗ ಡೋರನ್ನು ಓಪನ್ ಮಾಡೋಕ್ಕೆ ಹೇಳ್ತಾರೆ ಅಲ್ಲಿ ಸೆಕ್ಯೂರಿಟಿಗೆ. ಅವರು ಡೋರನ್ನು ಓಪನ್ ಮಾಡಾದ್ಮೇಲೆ, ನೀನು ಹೋಗು, ಇಲ್ಲಿಂದ ಹೋಗಲ್ಲಿ ನಿಂತ್ಕೊ ಅಂತ ಹೇಳ್ತಾರೆ. ಸರಿ ಅಂತ ಅವರು ಅಲ್ಲಿಂದ ಹೋದ್ಮೇಲೆ ಇವಳು ಹೋಗಿ ಬೆಡ್ ಮೇಲೆ ಕೂತ್ಕೊಂಡು ಕಾಲನ್ನು ಕಾಲ ಮೇಲೆ ಹಾಕೊಂಡು, ಅದು ಯಾಕೋ ಸ್ವಲ್ಪ ಕಾಲು ನೋವ್ತಾ ಇದೆಯಲ್ಲ ಅಂತ ಹೇಳಿದಾಗ ಕಾವೇರಿ ಕಾಲನ್ನು ಒತ್ತೋದಕ್ಕೆ ಶುರು ಮಾಡ್ತಾಳೆ. ಸರಿ ಕಾವೇರಿ, ಏನದು, ಏನೋ ಮಾತಾಡಬೇಕು ಅಂದಿಲ್ಲ ಅಂತ ಹೇಳಿದ್ದಕ್ಕೆ, ನೋಡಿ ಮೇಡಮ್, ಅದು ನನ್ನ ಮೇಲೆ ನಿಮಗೆ ಕೋಪ ಇದೆ, ಸಿಟ್ಟಿದೆ, ಏನೇ ದ್ವೇಷ ಇದ್ದರೂ ಅದನ್ನು ನನ್ನ ಮೇಲೆ ತೀರಿಸ್ಕೊಳ್ಳಿ ಮೇಡಮ್. ಯಾಕೆ ಅಂದರೆ ನನ್ನ ಮಗಳು ಇನ್ನೂ ಏನೂ ಅರಿಯದ ಹಸುಗೂಸು, ಅವಳು 10 ವರ್ಷ ಈ ಜೈಲಲ್ಲೇ ಹುಟ್ಟಿ ಬೆಳೆದವಳು, ಹೊರಗಡೆ ಪ್ರಪಂಚ ಏನು ಅಂತ ತಿಳಿದೇ ಇರೋ ಅಂತಹ ಮಗಳು, ನನ್ನಂಥ ದುರದೃಷ್ಟವಂತ ಅಮ್ಮನ್ನು ಪಡೆದಿರೋ ಅಂಥ ಹುಡುಗಿ ಅವಳಿಗೆ ದಯವಿಟ್ಟು ಏನು ತೊಂದರೆ ಕೊಡಬೇಡಿ ಮೇಡಮ್ ಅಂತ ಬೇಡ್ಕೊತಾಳೆ. ಆಗ ಅವರು, ಅದು ಕಾವೇರಿ, ನನ್ನಿಂದ ನಿನ್ನ ಮಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಬಿಡು, ಯಾಕೆ ಅಂದರೆ ಅಮ್ಮ ಆದಮೇಲೆ ಅಮ್ಮನ ಹೃದಯ ಮಿಡಿಯೋದ್ರಲ್ಲಿ ತಪ್ಪೇನೂ ಇಲ್ಲ ಬಿಡು, ನನ್ನಿಂದ ಏನೂ ತೊಂದರೆ ಆಗಲ್ಲ ನಿನ್ನ ಮಗಳಿಗೆ ಆದರೆ ಅಂತ ಹೇಳ್ತಾ ಇರ್ತಾರೆ.
ಅವರಪ್ಪ ತುಂಬಾ ಕೋಪ ಮಾಡಿಕೊಂಡು ಸ್ಕೂಲಿಂದ ಹೊರಗಡೆ ಬಂದುಬಿಡ್ತಾರೆ. ಹಿಂದೆ ಚಂದು ಮತ್ತು ರಾಣಿ ಇಬ್ಬರೂ ಮಾವ ಮಾವ ಅಪ್ಪ ಅಂತ ಅಂದ್ಕೊಂಡು ಕೂಕೊಂಡು ಬರ್ತಾರೆ. ಏನಂತ ಕೇಳ್ತಾ ಇದ್ದೀರಾ, ನಡೀರಿ ಇಬ್ಬರು ಸುಮ್ಮನೆ ಮನೆಗೆ ಅಂತ ಹೇಳಿದಾಗ ರಾಣಿ, ಅದು ಮಾವ ಏನೇ ಶಿಕ್ಷೆ ಕೊಡೋ ಹೋಗಿದ್ರು ನನಗೆ ಕೊಡಿ, ನಾನೇ ತಪ್ಪು ಮಾಡಿದ್ದು, ನಾನು ಸ್ಕೂಲ್ಗೆ ಕರ್ಕೊಂಡು ಹೋಗು ಅಂತ ಚಂದುಗೆ ಹೇಳಬಾರ್ದಿತ್ತು ಅಂತ ಹೇಳಿದಾಗ ಚಂದು, ಇಲ್ಲ ಅಪ್ಪ ನಾನೇ ತಪ್ಪು ಮಾಡಿದ್ದು, ನಾನು ದೊಡ್ಡವನಾಗಿ ಯೋಚನೆ ಮಾಡಬೇಕಿತ್ತು, ರಾಣಿ ಚಿಕ್ಕವಳು, ನಾನು ಅದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು, ಮಾಡಿದ ತಪ್ಪು ನಾನೇನೆ, ನನಗೆ ಶಿಕ್ಷೆ ಕೊಡಿ ಏನೇ ಇದ್ರು ಅಂತ ಇಬ್ಬರೂ ಒಬ್ಬರಾದ್ಮೇಲೆ ಒಬ್ಬರು ಕೈನ ಮುಂದೆ ಚಾಚ್ತಾರೆ. ಆಗ ಅವ್ರು ಏನೂ ಮಾತಾಡೋದಿಲ್ಲ, ಏನೂ ಮಾತಾಡದೆ ನಡೀರಿ ಸುಮ್ಮನೆ ಅಂತ ಹೇಳಬೇಕಾದ್ರೆ ರಾಣಿ ಈ ಕಡೆ ಚಂದು ಕಡೆ ತಿರುಗಿ, ಚಂದು ಇನ್ನು ಮುಂದೆ ನಾವು ಈ ಥರ ತಪ್ಪನ್ನು ಮಾಡೋದು ಬೇಡ, ಪ್ರಾಮಿಸ್ ಅಂತ ಕೇಳಿದಾಗ ಪ್ರಾಮಿಸ್ ಅಂತ ಅವನು ಕೈನ ಇಡ್ತಾಳೆ. ಅದನ್ನು ನೋಡಿ ಅವರಪ್ಪನಿಗೆ ಒಂಥರ ಶಾಕ್ ಆಗುತ್ತೆ. ಎಲ್ಲರೂ ಕಾವೇರಿ ಹತ್ರ ಆದರೆ ಅಂತ ಹೇಳಿದ್ದನ್ನು ನೋಡಿ ಕಾವೇರಿ, ಆದರೆ ಏನು ಮೇಡಮ್ ಅಂತ ಕೇಳ್ತಾಳೆ. ಅದಕ್ಕೆ, ಈಗ ನಿಮ್ಮ ಅಣ್ಣನ ಮನೆ ಅಡ್ರೆಸ್ ಒಂದನ್ನು ಕೊಟ್ಬಿಡು, ಆಗ ನಾನು ನಿನ್ನ ಮಗಳು ಸಹವಾಸಕ್ಕೆ ಹೋಗಲ್ಲ, ಅದನ್ನು ಇಲ್ಲೇ ಬಿಟ್ಬಿಡ್ತೀನಿ ಅಂತ ಹೇಳಿದಾಗ ಕಾವೇರಿಗೆ ಶಾಕ್ ಆಗುತ್ತೆ. ಯಾಕೆ ನಮ್ಮ ಅಣ್ಣನ ಮನೆ ಅಡ್ರೆಸ್ ಕೇಳ್ತಾ ಇದ್ದಾರೆ ಇವರು ಅಂತ. ಆಗ ಅವರು, ನಿಂದೇನೋ ತಾಯಿ ಹೃದಯ, ನಿನ್ನ ತಾಯಿ ಹೃದಯಕ್ಕೆ ನಾನೇನೋ ಕರ್ಗೆ ಹೋಗ್ಬಿಟ್ಟೆ, ಆದರೆ ನನ್ನ ಮೇಲೆ ನಿನ್ಗೆ ಎಷ್ಟು ನಂಬಿಕೆ ಇದೆ ಅಂತ ನನಗೆ ಗೊತ್ತಾಗೋದು ಬೇಡವಾ, ಹಾಗಾಗಿ ನಿಮ್ಮ ಅಣ್ಣನ ಮನೆ ಅಡ್ರೆಸ್ ಒಂದನ್ನು ಕೊಟ್ಬಿಡು ಸಾಕು, ನಿನ್ನ ರಾಣಿನ ನಾನೇ ಕಾವಲಿಟ್ಟು ಕಾಪಾಡ್ತೀನಿ, ಆ ಕಡೆ ಯಾರೂ ಹೋಗಬಾರ್ದು, ತಲೆ ಹಾಕು ಮಲಗಬಾರ್ದು, ಆ ಥರ ನಿನ್ನ ಮಗಳನ್ನ ಕಾಪಾಡೋ ಜವಾಬ್ದಾರಿ ನಂದು, ಅಡ್ರೆಸ್ ಹೇಳು ಅಂತ ಹೇಳಿದಾಗ ಕಾವೇರಿ ಒಂದಾದ್ಮೇಲೆ ಒಂದು ಅಡ್ರೆಸ್ಸನ್ನು ಹೇಳ್ತಾ ಹೋಗ್ತಾಳೆ. ಇರು ಅಂತ ಹೇಳ್ಬಿಟ್ಟು ಅವರು ಫೋನಲ್ಲಿ ಎಲ್ಲದನ್ನು ರೆಕಾರ್ಡ್ ಮಾಡ್ಕೊತಾರೆ. ರೆಕಾರ್ಡ್ ಮಾಡ್ಕೊಂಡಾದ್ಮೇಲೆ ಬೂಟ್ ಕಾಲಲ್ಲಿ ಮುಖಕ್ಕೆ ಒದಿತಾರೆ. ಆಗ ಕಾವೇರಿ ಏನು ಮಾಡ್ತಾರೋ ಇವರು ಅಂತ ಯೋಚನೆ ಮಾಡಬೇಕಾದ್ರೆ ಒಂಥರ ಸ್ಮೈಲ್ ಮಾಡಿಕೊಂಡು ಅಲ್ಲಿಂದ ಎದ್ದು ಬರ್ತಾರೆ. ಕಾವೇರಿ ಮೇಡಮ್, ನಾನು ನೀವು ಹೇಳ್ದಂಗೆ ಎಲ್ಲದನ್ನು ಕೇಳಿದ್ದೀನಿ, ಅಡ್ರೆಸ್ ಎಲ್ಲ ಕೊಟ್ಟಿದ್ದೀನಿ, ದಯವಿಟ್ಟು ನನ್ನ ಮಗಳಿಗೆ ಏನು ಮಾಡಬೇಡಿ ಅಂತ ಬೇಡ್ಕೊತಾಳೆ. ಅವ್ರು ಅಲ್ಲಿಂದ ಹೊರಟ್ಬಿಡ್ತಾರೆ. ಆ ಸ್ಕೂಲಲ್ಲಿ ಏನಾಯಿತು, ಏನು ಮಾಡ್ತಾರೋ ಅಂತ ಕಾಯ್ತಾ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ನಿಂತಿರ್ತಾಳೆ. ಅಷ್ಟರೊಳಗಡೆ ಅಲ್ಲಿಗೆ ಚಂದು, ರಾಣಿ ಮತ್ತು ಅವ್ರ ಯಜಮಾನ್ರು 3 ಜನನು ಬರ್ತಿರ್ತಾರೆ. ಏನಾಯ್ತು ರೀ ಅಂತ ಕೇಳಿದಾಗ ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಟಿ ಸಿ ಕೊಟ್ಟು ಮನೆ ಕಳಿಸ್ತಿದ್ರು ಅಂತ ಹೇಳಿದಾಗ, ಅಯ್ಯೋ ಏನು ಅಂತ ಹೇಳಿದಕ್ಕೆ ವಾರ್ನ್ ಮಾಡಿ ಕಳಿಸಿದ್ದಾರೆ, ಇನ್ಯಾವತ್ತೂ ಈ ಥರ ಮಾಡಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಸರಳ ಚಂದುಗೆ ತುಂಬಾ ಹೊಡೆಯೋಕೆ ಹೋಗ್ತಾಳೆ. ನೋಡು ಸರಳ, ಹೊಡಿಬೇಡ, ಚಂದುಗೆ ಯಾಕೆ ಹೊಡಿತಾ ಇದೆಯಾ, ಈಗೇನೂ ಆಗಿಲ್ಲ ಅಂತ ಹೇಳಿದ್ದೀನಿ ತಾನೆ, ಮಕ್ಳಿಗೆ ಹೊಡೆಯೋ ತಪ್ಪು ಅಂತ ಹೇಳಿದಕ್ಕೆ ಹೊಡೆಯೋ ತಪ್ಪರಿ, ಅಪ್ಪ ಅಮ್ಮ ಆಗಿ ಮಕ್ಕಳು ತಪ್ಪನ್ನು ಮಾಡಿದಾಗ ನಾವು ಹೊಡೆಯೋದು ತಪ್ಪ, ಇದಕ್ಕೇನೆ ನಾವು ಅವನ್ನ ಹಾಗೆ ಬಿಟ್ಕೊಂಡು ಬಂದಿನೇ ಅವನು ಅತಿರೇಕಕ್ಕೆ ಹೋಗ್ತಾ ಇರೋದು ಅಂತ ಮತ್ತೆ ಹೊಡೆಯೋದಕ್ಕೆ ಹೋಗ್ತಾಳೆ. ಆಗ ರಾಣಿ, ಅತ್ತೆ ಪ್ಲೀಸ್ ಅಂತೆ ಚಂದುಗೆ ಹೊಡಿಬೇಡಿ, ನಂದೇ ತಪ್ಪು ಅಂತ ಹೇಳ್ಬೇಕಂದ್ರೆ ಇನ್ನೇನೆ ನಿಂದೇ ತಪ್ಪು ಅಂತ ಹೇಳಿದಕ್ಕೆ, ಅದು ಇಲ್ಲಮ್ಮ ರಾಣಿದಲ್ಲ ತಪ್ಪು, ನಾನೇನೆ ಬಾ ಅಂತ ಫೋರ್ಸ್ ಮಾಡಿ ಕರ್ಕೊಂಡು ಹೋದೆ ಅಂತ ಹೇಳಿದಾಗ, ಕಣೋ ಕರಿತೀಯ ಮತ್ತೆ ಫೋರ್ಸು ಮಾಡ್ತೀಯ, ಅವಳು ಬರಲ್ಲ ಅಂತ ಹೇಳಬೇಕಿತ್ತು, ಯಾಕೆ ಬಂದ್ಲು, ಅವಳಿಂದನೇ ಎಲ್ಲ ಆಗ್ತಾ ಇರೋದು, ಆವಾಗ ಅವಳಮ್ಮ ಇವಾಗ ಇವಳು ಇಬ್ಬರೂ ನಮ್ಮನ್ನು ಗುಡಿಸು ಗುಂಡಾಂತರ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳಿದಾಗ ಸರಳಾಗೆ ಅವ್ರ ಯಜಮಾನ್ರು, ನೋಡು ಸರಳ, ಮಾತು ಎಲ್ಲಿಂದ ಎಲ್ಲಿಗೂ ಹೋಗ್ತಾ ಇದೆ, ನೀನು ಏನು ಮಾತಾಡಬೇಡ, ಇವಾಗ ಏನು ಆಗಿಲ್ಲ ಅಂತ ಅಂದೆ ತಾನೇ, ಸುಮ್ಮನೆ ಇರು ಅಂತ ಹೇಳಬೇಕಾದ್ರೆ ಮತ್ತೇನೆ ಬೈಯೋದಕ್ಕೆ ಶುರು ಮಾಡ್ತಾರೆ. ಹೀಗೇನೆ ಹಿಂದೆ ನಿಮ್ಮ ಅಮ್ಮನಿಗೆ ಸಪೋರ್ಟ್ ಮಾಡ್ತಾಯಿದ್ರು, ಇವಾಗ ನಿನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಒಂಚೂರು ಫ್ರೀಯಾಗಿ ಬಿಟ್ರು ಇವಳು ನಮ್ಮಿಬ್ರು ಅವ್ರ ಅಮ್ಮನ ಪಕ್ಕದಲ್ಲಿ ಹಿಟ್ರುಬೋಕ್ ಬಿಟ್ಬಿಡ್ತಾಳೆ, ಸ್ವಲ್ಪ ಹುಷಾರಾಗಿ ಇರೋದನ್ನು ಕಲ್ತ್ಕೊಳ್ಳಿ, ಎಲ್ಲಿಂದ ಬಂದರೋ ಇವರೆಲ್ಲ ಬಂದು ಒಂದೇ ತಿಂಗಳಿಗೆ ಎಷ್ಟೆಲ್ಲ ಆಟ ಆಡಿಸ್ತಾ ಇದ್ದಾಳೆ, ಎಷ್ಟೆಲ್ಲ ನಾಟಕ ಆಡ್ತಾ ಇದ್ದಾಳೆ, ಆವಾಗ ಇವರಮ್ಮ ನಮ್ಮನ್ನು ಮುಳುಗಿಸಿದ್ಲು, ಇವಾಗ ನಮ್ಮನ್ನು ಇವಳು ಮುಳುಗಿಸ್ತಾ ಇದ್ದಾಳೆ, ಏನು ಪರಿಸ್ಥಿತಿನೋ ನಮ್ಮದು ಅಂತ ತುಂಬಾ ಬೈಯೋದಕ್ಕೆ ಶುರು ಮಾಡ್ತಾರೆ. ಆಗ ಸರಳ, ನೋಡು ಮಾತು ಎಲ್ಲಿಂದ ಎಲ್ಲಿಗೂ ಹೋಗ್ತಾ ಇದೆ, ಇವಾಗ ಏನೂ ಆಗಿಲ್ಲ ಅಂತ ಹೇಳಿದ್ದೀನಿ ತಾನೇ, ಮಾತಿನ ಮೇಲೆ ನಿಗಾ ಇರಲಿ, ಬಾಯಿ ಮುಚ್ಚು ಅಂತ ಹೇಳಿಬಿಟ್ಟು ಅವ್ರ ಯಜಮಾನ್ರು ಬೈದಾಗ ಸರಳ ಸುಮ್ಮನೆ ಆಗ್ತಾಳೆ. ಜೈಲಲ್ಲಿದ್ದ ಇನ್ಸ್ಪೆಕ್ಟರ್ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾಳೆ. ಅವರು ಕಾವೇರಿನ ನೋಡಿ, ಏನು ಕಾವೇರಿ ಗಗನ ಜೊತೆ ಮಾತಾಡ್ದ್ಯಾ ಅಂತ ಹೇಳಿದಕ್ಕೆ, ಹಾಂ ಮೇಡಮ್ ಮಾತಾಡಿದೆ, ನಾನು ಬೇರೆ ವಿಷಯ ನಿಮ್ಮ ಜೊತೆ ಮಾತಾಡಬೇಕಿತ್ತು ಅಂತ ಹೇಳಿದಾಗ, ಓ ಕಾಂಚನ ಏನಾದರೂ ಮತ್ತೆ ತೊಂದರೆ ಕೊಡ್ತಾ ಇದ್ದಾಳ, ಅವಳಿಗೆ 10 ವರ್ಷ ಆದರೂ ಇನ್ನೂ ಬುದ್ಧಿನೇ ಬರಲಿಲ್ಲ, ಅವಳಿಗೆ ಏನಾದ್ರು ವಾರ್ನ್ ಮಾಡಬೇಕಾ, ಏನಾದರೂ ತೊಂದರೆ ಆಗ್ತಾ ಇದೆಯಾ ಅಂತ ಕೇಳಿದಕ್ಕೆ, ಇಲ್ಲ ಮೇಡಮ್ ನಾನು ಬೇರೆನೇ ವಿಷಯ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದಾಗ, ಹೌದಾ ಏನು ವಿಷಯ ಹೇಳು ಕಾವೇರಿ ಅಂತ ಕೇಳ್ತಾರೆ. ಅದಕ್ಕೆ ಮೇಡಮ್ ನನಗೆ ಇಲ್ಲಿಂದ ಬಿಡುಗಡೆ ಯಾವಾಗ ಅಂತ ಕೇಳಿದ
ಹೇಳಿದ್ದಕ್ಕೆ ಅವ್ರಿಗೆ ಶಾಕ್ ಆಗಿ, ಕಾವೇರಿ ನೀನಾ ಈ ಮಾತನ್ನು ಕೇಳ್ತಾ ಇರೋದು, ಇಷ್ಟು ದಿನ ಬಿಡುಗಡೆ ಇಲ್ಲ ಅಂದರೂ ಪರವಾಗಿಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದೆ ಅಂತ ಹೇಳಿದ್ದಕ್ಕೆ, ಹೌದು ಮೇಡಮ್, ಆವಾಗ ನನಗೆ ತುಂಬಾ ಮುಖ್ಯವಾದ ವಸ್ತು, ನನಗೆ ತುಂಬ ಮುಖ್ಯವಾದಂತಹ ನನ್ನ ಜೊತೆಗೆ ಇತ್ತು 10 ವರ್ಷಗಳಿಂದ, ನನ್ನ ರಾಣಿ, ನನ್ನ ಪ್ರಪಂಚ ಅವಳು ನನ್ನ ಜೊತೆಗೇ ಇದ್ಲು. ಆದರೆ ಇವಾಗ ಅವಳು ಹೊರಗಡೆ ಇದ್ದಾಳೆ, ಹೊರಗಡೆ ಪ್ರಪಂಚದಲ್ಲಿದ್ದಾಳೆ, ನಾನಿಲ್ಲಿ ಜೈಲಲ್ಲಿದ್ದೀನಿ. ಊಟ ಮಾಡಿದ್ಲಾ ಇಲ್ವಾ, ಸರಿಯಾಗಿ ನಿದ್ದೆ ಮಾಡ್ತಿದ್ದಾಳಾ, ಏನಾದ್ರು ತೊಂದರೆ ಆಗ್ತಾ ಇದೆಯಾ, ಏನಾಗ್ತಾ ಇದೆ, ಅದೇನು ನನಗೇನು ಗೊತ್ತಾಗ್ತಾ ಇಲ್ಲ ಮೇಡಮ್. ನನಗೆ ಅವಳ ರಿಕ್ವೈರ್ಮೆಂಟ್ ಇದೆ, ಅವಳಿಗೆ ನನ್ನ ಅಗತ್ಯತೆ ತುಂಬಾ ಇದೆ ಮೇಡಮ್, ಅದಕ್ಕೆ ನಾನು ಇಲ್ಲಿಂದ ಹೋಗಬೇಕು ಮೇಡಮ್ ಅಂತ ಹೇಳಿದಾಗ ಅವರು, ಕಾವೇರಿ ಈಗ ಅಷ್ಟು ಸುಲಭವಾಗಿ ನೀನು ಇಲ್ಲಿಂದ ಹೋಗೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಆಲ್ರೆಡಿ ಒಂದು ಸಲ ತಪ್ಪಿಸ್ಕೊಳ್ಳೋ ಅಂಥ ಪ್ರಯತ್ನನ ನೀನು ಮಾಡಿದೀಯಾ, ಅದ್ರ ಜೊತೆಗೆ ನಿನ್ನ ಮೇಲಿರೋದು ಮರ್ಡರ್ ಕೇಸ್, ಹಾಗಾಗಿ ನೀನು ಇಲ್ಲಿಂದ ಹೋಗೋಕ್ಕಂತೂ ಆಗೋದಿಲ್ಲ ಅಂತ ಹೇಳಿದಾಗ, ಮೇಡಮ್ ನಾನು ಕೊಲೆ ಮಾಡಿಲ್ಲ ಅಂತ ನಿಮಗೂ ಗೊತ್ತಲ್ವಾ ಅಂತ ಹೇಳಿದ್ದಕ್ಕೆ, ಹೌದು ಕಾವೇರಿ ನಿನ್ನ ಮಾತನ್ನು ನಾವು ನಂಬ್ತೀವಿ, ಆದರೆ ಕೋರ್ಟ್ ಕೇಳಬೇಕಲ್ಲ, ಕೋರ್ಟ್ಗೆ ಸಾಕ್ಷಿಗಳು ಬೇಕಾಗುತ್ತೆ, ನಿನ್ನ ಹತ್ರ ಆ ಸಾಕ್ಷಿಗಳಿಲ್ಲ. ಈ ಕೇಸಿನ ಹಿಂದೆ ಒಬ್ಬ ದೊಡ್ಡ ವ್ಯಕ್ತಿಯ ಕೈವಾಡನೇ ಇದೆ ಅಂತ ಅನಿಸುತ್ತೆ, ಅವರು ನಿನ್ನನ್ನು ಇಲ್ಲಿಂದ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಬೇಕಾದ್ರೆ, ಆ ವರದರಾಜ್ದೇ ಇದೆಲ್ಲ ಕೈವಾಡ ಅಂತ ಕಾವೇರಿಗೂ ಗೊತ್ತಾಗುತ್ತೆ. ವರದರಾಜ್ ಅದೇ ಗೇಟಲ್ಲಿ ಬಂದು ಸೆಕ್ಯೂರಿಟಿ ಹತ್ರ ಮಾತಾಡ್ತಾ ಇರ್ತಾನೆ. ಇಲ್ಲಿ ಜೈಲರ್ ಹತ್ರ ಅಂತ ಇರ್ತಾಳೆ. ಇಲ್ಲಿ ಸರಳ ಇಬ್ಬರು ಆಣೆ ಮಾಡಿ ಇನ್ಯಾವತ್ತೂ ಈ ಥರ ತಪ್ಪು ಮಾಡಬಾರ್ದು ಅಂತ ಹೇಳಿದಾಗ, ರಾಣಿ ಮತ್ತು ಚಂದು ಇಬ್ಬರೂ ಇನ್ಯಾವತ್ತೂ ನಾವು ಈ ಥರ ತಪ್ಪು ಮಾಡಲ್ಲ ಅಂತ ಆಣೆನ ಇಡ್ತಾರೆ. ಆಣೆನ ತಪ್ಪಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ ಅಂತ ಸರಳ ಮಾತಾಡಿದ್ದಕ್ಕೆ, ಅವ್ರ ಯಜಮಾನ್ರು, ನೋಡು ಸರಳ, ಅವರಿಬ್ಬರೂ ಆಣೆ ಮಾಡಾಯಿತು, ಮತ್ತೆ ಯಾಕೆ ಇದನ್ನೆಲ್ಲ ರಾಗ ಎಳಿತಾ ಇದೆಯಾ, ನನಗೆ ಅವರಿಬ್ಬರು ಬಗ್ಗೆ ನಂಬಿಕೆ ಇದೆ, ಅವ್ರು ಇನ್ಯಾವತ್ತೂ ಆ ತಪ್ಪನ್ನು ಮಾಡಲ್ಲ, ನೀನು ಸುಮ್ಮನೆ ಇರು ಅಂತ ಹೇಳಿದಾಗ, ಹೌದು ರೀ ನಿಮ್ಮ ತಂಗಿ ಬಗ್ಗೆ ತುಂಬಾನೇ ನಂಬಿಕೆ ಇತ್ತು, ಅವಳು ಮಾಡಿದ್ಲಲ್ಲ ಅಂತ ಹೇಳಿದ್ದಕ್ಕೆ, ನಿನ್ನ ಬಾಯಿ ಮೇಲೆ ಹಿಡ್ತಾನೆ ಇಲ್ಲ ಛೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ನಾನೇನು ತಪ್ಪು ಮಾಡಿದೆ ಅಂತ ಇವಾಗ ಈ ಥರ ಹೋದರು ಅಂತ ಅಂದ್ಬಿಟ್ಟು ತನ್ನ ಮಗಳಿಗೆ, ಹೋಗಿ ನೀನೇನೇ ನೋಡ್ತಾ ನಿಂತಿದ್ದೆ, ಹೋಗಿ ಓದ್ಕೋ ಹೋಗಿ ಅಂತ ಬೈದ್ಬಿಟ್ಟು ಅವಳು ಹೊರಟೋಗ್ತಾಳೆ. ಅಲ್ಲ ನಿಮ್ಮಿಬ್ಬರಿಂದ ನಾನೂ ಬಯಸ್ಕೋಬೇಕು ಅಂತ ಅವಳಿಗೂ ಕೋಪ ಮಾಡಿಕೊಂಡು ಅವಳು ಹೊರಟೋಗ್ತಾಳೆ. ಇಲ್ಲಿ ಬಾಲಕೃಷ್ಣ ಸತ್ಯ ಅವ್ರ ಮನೆಗೆ ಬಂದು, ಸತ್ಯ ಏನಾದರೂ ನನ್ನನ್ನು ಹುಡುಕ್ತಿದ್ನಲ್ಲ, ಯಾಕೆ ಹುಡುಕ್ತಾ ಇದ್ದ, ಏನಾದರೂ ಕಾವೇರಿ ಇಲ್ಲಿಗೆ ಬಂದುಬಿಟ್ಲಾ ಏನು ಅಂತ ಚೆಕ್ ಮಾಡಬೇಕು, ಅವನನ್ನೇ ಕೇಳಿದ್ರೆ ಹೇಳ್ಬೋದು, ಅವ್ನು ನಿಜವಾಗ್ಲೂ ನನಗೆ ಹೇಳ್ತಾನ, ಅವನಿಗೆ ಸಿಕ್ಕಾಪಟ್ಟೆ ನನ್ನ ಕೋಪ ಇದೆ ಅಲ್ವಾ, ಇವಾಗ ಏನು ಮಾಡೋದು ಅಂತ ಅಂದ್ಬಿಟ್ಟು ಅವನು ಯೋಚನೆ ಮಾಡ್ತಾ ಸತ್ಯನ ಮನೆ ಒಳಗಡೆ ನುಗ್ತಾರೆ. ಇವತ್ತಿನ ಸಂಚಿಕೆ, ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.